ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಕವಿಯು ಅಭಿವ್ಯಕ್ತಿಯು ತನ್ನ ಮನಸ್ಸಿನ ಮೇಲೆ ಮತ್ತು ಅನುಭವಕ್ಕೆ ಸಿಲುಕಿದ ಭಾವನೆಗಳನ್ನು ಕೆಲವೇ ಸಾಲುಗಳಲ್ಲಿ ಅಭಿವ್ಯಕ್ತಿಸುತ್ತಾನೆ. ಅದೇ ಕಾವ್ಯ. ಈ ಕವಿತ್ವದಲ್ಲಿ ಎರಡು ಭಾವಗಳು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತವೆ ಎಂದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಮಣ್ಣೂರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಏರ್ಪಡಿಸಿದ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮಕರ ಸಂಕ್ರಾಂತಿ ನಿಮಿತ್ತ ರಾಜ್ಯ ಮಟ್ಟದ ಕವಿಗೋಷ್ಠಿ ಹಾಗೂ ಹುಬ್ಬಳ್ಳಿಯ ಉಪಕಾರ್ಯಗೃಹದ ಅಧೀಕ್ಷಕರಾದ ಶಹಾಬುದ್ದೀನ್ ಕಾಲೇಖಾನ್ ಅವರ ಕಾವ್ಯಸ್ಫೂರ್ತಿ ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾವ್ಯಸ್ಫೂರ್ತಿ ಕವನ ಸಂಕಲನ ತುಂಬ ಅಧ್ಯಾತ್ಮದ ಗಮನಿಸುತ್ತದೆ. ಅವೆಲ್ಲ ಮನುಷ್ಯನ ನೈಜ ಬದುಕಿನ ಸತ್ಯವನ್ನು ಹೇಳುತ್ತವೆ ಎಂದರು. ಕೃಷಿ ರೈತರು ಬಂದಿದ್ದಾರೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಟೀಚರ್ ಇದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಂತಿಲ್ಲ, ಮತ್ತೆ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಮತ್ತೆ ಮೇನ್ ಆಕ್ಚುಲಿ ನೀವು ಯಾರಂದ್ರೆ ಯಾವುದೇ ಒಂದು ವಸ್ತು ಬಗ್ಗೆ ಬರಿಬೇಕಂದ್ರೆ ಆ ವಸ್ತು ಹೆಂಗಿದೆ ಅಂತ ಅದಿಲ್ಲ, ನಾವು ಹೆಂಗಿದ್ದೀವಿ ಅದ್ರ ಬಗ್ಗೆ ನಾವು ಬರಿತೀವಿ. ಈಗ ನನಗೆ ಈ ಕಲ್ಲು ಏನದ ಅಂತ ಕೇಳಿದ್ರೆ ನಂಗೆ ಆ ಕಲ್ಲಿಗೆ ಸರಿಸ್ಬೇಕು, ಅಡಚಣೆ ಮಾಡ್ಲಿಕ್ಕೆ ನಾ ಹೇಳ್ತೀನಿ. ಬಟ್ ಕವಿ ಏನ್ ಹೇಳ್ತಾರ, ಆ ಕಲ್ಲು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಸುಮ್ಮನೆ ತನ್ನ ಪಾಳೆ ತನ್ನ ಇದೆ ಅಂತ ಅದು ಹೇಳ್ತಾರೆ. ಸೊ ಈ ತರ ಒಂದು ಕವಿತೆಯಿಂದ ಒಂದು ಮನಸ್ಸು ಎಷ್ಟು ಒಳ್ಳೇದಿದೆ. ಅವಾಗ ನೋಡ್ತೇನೆ ಎಲ್ಲಾರು ಒಂದು ನಗುವಂತ ಮುಖ ಇದೆ ಎಲ್ಲ. ಸೊ ಇಷ್ಟು ಚೆನ್ನಾಗಿ ಅನ್ಸಂದ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್. ನಾವು ಬಹಳಷ್ಟು ಕಾನ್ಫರೆನ್ಸ್ ಅಟೆಂಡ್ ಮಾಡಿದೀವಿ, ಎಲ್ಲ ಬೇಜಾರು ಬಂದಿರ್ತೀವಿ. ಇಷ್ಟು ಟೈಮ್ ಆದ್ರೂ ಎಲ್ಲರೂ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ರಲ್ಲ, ಅದು ಬಹಳ ಚೆನ್ನಾಗಿ ಅನ್ಸುತ್ತೆ. ಬಟ್ ಈಗ ಎಲ್ಲರಿಗಿಂತ ನನ್ನ ಅನ್ಸಮಟ್ಟಿಗೆ ಈಗ ಎಲ್ಲ ಪ್ರೋಗ್ರಾಮ್ ಒಳಗೆ ನಮ್ಮ ಕೇಂದ್ರ ಬಿಂದು ಆಗಿರುವ ಶಾಬುದಾನ್ ಕಾಲೇಖಾನ್ ಸರ್ ಅಷ್ಟೇ ಅಲ್ಲ, ನಮ್ಮ ಮೋಹನ್ ಬಸವನಗೌಡ ಪಾಟೀಲ್ ಸರ್ ಅವರು ಇದ್ರ ಹಿಂದೆ 90% ಕಾಲ ಹೋಗ್ತಿದೆ. ಯಾಕಂದ್ರೆ ಇಷ್ಟು ಮಂದಿ ಕೂಡ್ಸ್ಬೇಕು, ಅದನ್ನು ಎಲ್ಲರಿಗೂ ಕವರ್ ಮಾಡ್ತಾ ಇದ್ದಾರೆ. ಅವ್ರು ಅವಾಗಿಂದ ಎಲ್ಲರಿಗೂ ಕವರ್ ಮಾಡ್ತಿದ್ದಾರೆ. ಆದಷ್ಟು ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಬ್ರಾದರ್ ಮಾತನಾಡಿ, ಹುಬ್ಬಳ್ಳಿಯ ಉಪಕಾರ್ಯಗೃಹದ ಅಧ್ಯಕ್ಷರಾದ ಶಹಾಬುದ್ದೀನ್ ಕಾಲೇಖಾನ್ ಅವರು ಅಪ್ಪಟ ಕನ್ನಡಾಭಿಮಾನಿ, ಕನ್ನಡ ಭಾಷೆಯ ಮೇಲೆ ಅಪಾರ ಪ್ರೀತಿಯನ್ನು ಮೈಗೂಡಿಸಿಕೊಂಡು ಕನ್ನಡದಲ್ಲಿ ಕವನ ಸಂಕಲನವನ್ನು ಹೊರ ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವೆಂದು ಹೇಳಿದರು. ಭಾವಗಳ ಕುಸುಮ ಅಂತ ನನಗೆ ಈ ಕೃತಿಯ ಶೀರ್ಷಿಕೆ ಮತ್ತು ಉಪಶೀರ್ಷಿಕೆ ಎರಡೂ ಕೂಡ ಬಹಳ ಇಷ್ಟ ಆಯ್ತು. ನೋಡಿದ ಕೂಡಲೇ ಒಳಗೆ ತೆಗೆದಾದ್ಮೇಲೆ ವಸ್ತು ವೈವಿಧ್ಯತೆ, ನಿರೂಪಣಾ ಶೈಲಿ, ಆಶಯ, ಬಂಧುರತೆ, ಅಲಂಕಾರಗಳ ವೈವಿಧ್ಯತೆ, ಇವು ಇರ್ತಕ್ಕಂಥ 66 ಕವಿತೆಗಳು ಈ ಕವನ ಸಂಕಲನದಲ್ಲಿ ಇದಾವೆ. ಜೀವನ ಅಂದ್ರೇನೆ ಸೋಲು ಗೆಲುವು, ಸುಖ ದುಃಖ, ಒಳಿತು ಕೆಡುಕು ಮತ್ತು ಸಿಹಿ ಕಹಿ ಇವುಗಳ ಸಮಾಗಮ ಅಂತ ನಾವು ಕರಿತೇವೆ. ಅದರಲ್ಲೂ ಬಹುತೇಕ ಸಂದರ್ಭದಲ್ಲಿ ಕಹಿನೇ ಜಾಸ್ತಿ ಇರುತ್ತೆ. ಕವಿ ಆಗಿರುವವರು ಆ ಕಹಿಯನ್ನ ಬಿಟ್ಟು ಸಿಹಿ ಏನಿದೆ ಅದನ್ನು ಮಾತ್ರ ಗ್ರಹಿಸಬೇಕು. ಕಾವ್ಯ ಮೀಮಾಂಸೆ ಓದುವಾಗ ನಾವು ಓದ್ತೇವೆ ಹಂಸ ಕ್ಷೀರ ನ್ಯಾಯ ಅಂತ, ಒಂದು ಕಾಲ್ಪನಿಕ ಪಕ್ಷಿ. ಅದು ಹಾಲು ನೀರು ಎರಡನ್ನು ಬೆರೆಸಿಕೊಟ್ರೆ ನೀರನ್ನು ಬಿಟ್ಟು ಹಾಲನ್ನಷ್ಟೇ ಕುಡಿತದಂತೆ. ಕವಿ ಆಗಿರೋರು ಜಗತ್ತಿನಲ್ಲಿ ತಾನು ನೋಡುವ ಕೆಡಕನ್ನೆಲ್ಲ ಬಿಟ್ಟು ಒಳಿತನ್ನ ಮಾತ್ರ ಗ್ರಹಿಸಬೇಕು. ಕಾಲೇಖಾನ್ ಅವರು ಅಂಥದ್ದನ್ನೇ ಗ್ರಹಿಸುವ ಪ್ರಯತ್ನವನ್ನು ಹೆಚ್ಚು ಮಾಡಿದ್ದಾರೆ ಈ ಕವನ ಸಂಕಲನದಲ್ಲಿ ಅಂತ ನನಗನ್ನಿಸ್ತು. ಆತ್ಮವಿಶ್ವಾಸ, ಹೊಸ ವರುಷ, ವಿಶ್ವಾಸ, ಸ್ವಾತಂತ್ರ್ಯೋತ್ಸವ, ಸ್ವತಂತ್ರವೆಂಬ ಭಾವ, ಮತ್ಸರ, ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಂಗಲಾ ಮೆಟ್ಗೋಡು, ಹಿರಿಯ ಪತ್ರಕರ್ತರಾದ ಈಶ್ವರ್ ಹೋಟಿ, ಧಾರವಾಡದ ಕೇಂದ್ರ ಕಾರ್ಯಗೃಹದ ಅಧ್ಯಕ್ಷರಾದ ಪಿ ಮಹಾದೇವ್ ನಾಯಕ್, ಡಾಕ್ಟರ್ ರಾಜಶೇಖರ್ ಬ್ರಾದರ್, ಎನ್ಆರ್ ಠಕಾಯಿ, ಸಹಕಾರಿ ಸಂಘಗಳು ಬೈಲಹೊಂಗಲ ಉಪವಿಭಾಗದ ಸಹಾಯಕ ನಿರ್ಬಂಧಕರಾದ ಶ್ರೀಮತಿ ಶಾಹೀನ್ ಅಖ್ತರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.